ಮತ್ತೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಸಂಡೇ ಮಾಡಕ್ ಆಗಿರ್ಲಿಲ್ಲ, ಸ್ವಲ್ಪ ಕೆಲಸ ಎಲ್ಲ ಬೇರೆ 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 ಇತ್ತು. ಈ ತೊಗರಿ ತರಕಾರಿ ಎಲ್ಲ ಹೆಚ್ಚಿ ಹಾಕೊಂಡಿದ್ದೀನಿ. ಇಲ್ಲಿ ಹೂಕೋಸನ್ನ ಉಪ್ಪು ಮತ್ತೆ ಬಿಸಿನೀರಿಗೆ ಹಾಕಿಟ್ಟಿದ್ದೀನಿ. ಇದು ಯಾಕೋ ಕರೆಕ್ಟಾಗಿ ನೀರು ಹೊರಗೆ ಹೋಗ. ಇವತ್ತಿನ ರಂಗೋಲಿ ಮೌರ್ಯ ಎದ್ಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಕೊಟ್ಟಾಯಿತು. ಮೌರ್ಯ ಒಂದಷ್ಟು ಚೆನ್ನಾಗಿ ರಿವಿಷನ್ ಮಾಡ್ಕೊಂಡಿದ್ದಾನೆ. ಮತ್ತೆ ನಾಳೆ ಬೆಳಿಗ್ಗೆ ಎಬ್ಬಿಸ್ಬೇಕು. ಜೊತೆಗೆ ಊಟ ಆಯಿತು. ಗುಡ್ ಮಾರ್ನಿಂಗ್ ಎಲ್ರಿಗೂ. ಮನೆ ಕತೆ ರಾಧಿಕಾ ಮಾಧವ ಜೊತೆ ಚಾನಲ್ಗೆ ಸ್ವಾಗತ. ಇವಾಗ ಮತ್ತೊಂದು ಸಂಡೇ ಬಂದಿದೆ, ಮತ್ತೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಸಂಡೇ ಮಾಡಕ್ ಆಗಿರ್ಲಿಲ್ಲ, ಸ್ವಲ್ಪ ಕೆಲಸ ಎಲ್ಲ ಬೇರೆ 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 ಇತ್ತು. ಯಾಕೋ ವಿಡಿಯೋ ಮಾಡೋ ಮನಸ್ಸು ಇರಲಿಲ್ಲ. ಈ ವಾರ ಮತ್ತೆ ಮಾಡ್ತಾ ಇದ್ದೀನಿ. ಇವತ್ತು ಏನೇನಾಗತ್ತೆ, ಏನೇನು ಮಾಡ್ತೀನಿ ನೋಡೋಣ ಬನ್ನಿ. ಬೆಳಿಗ್ಗೆ ತಿಂಡಿಗೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ. ಮೌರ್ಯಂಗೆ ಸ್ವಲ್ಪ ಫೀವರ್ ಇದೆ, ಗೊತ್ತಿಲ್ಲ ತಿಂತಾನೋ ಇಲ್ವೋ ಅಂತ. ಅವ್ನು ತಿಂದಿಲ್ಲ ಅಂದರೆ ಇಡ್ಲಿ ಹಿಟ್ಟಿದೆ, ಹುಯ್ದು ಕೊಡ್ತೀನಿ. ಸೊ ನಮಗೆ ಬಿಸಿಬೇಳೆ ಬಾತ್ಗೆ ರೆಡಿ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೇಳೆ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಹಾಗೆ ಹೂಕೋಸನ್ನ ಬಿಸಿನೀರು ಮತ್ತು ಉಪ್ಪು ಹಾಕಿ ಇಟ್ಟಿದ್ದೀನಿ. ಬಿಸಿಬೇಳೆ ಬಾತ್ ಪೌಡ್ರ್ ಖಾಲಿಯಾಗಿತ್ತು, ಈಗ ಇನ್ಸ್ಟಾದಿಂದ ತರಿಸ್ಕೊಂಡಿದ್ದೀನಿ. ಯಾಕೋ ನನಗೆ ಬಿಸಿಬೇಳೆ ಬಾತ್ ತುಂಬ ಇಷ್ಟ, ತಿನ್ನಬೇಕು ಅಂತ ಅನಿಸ್ತಾ ಇತ್ತು, ಮಾಡ್ತಾ ಇದ್ದೀನಿ. ಹಾಗೆ ನಾಳೆ ಮೌರ್ಯಂಗೆ 3rd ಸ್ಟ್ಯಾಂಡರ್ಡ್ದು ಎಕ್ಸಾಮ್, ಫೈನಲ್ ಎಕ್ಸಾಮ್ ಶುರು. ಇವತ್ತೆಲ್ಲ ಅವನಿಗೆ ಓದಿಸ್ಬೇಕು. ನೋಡೋಣ ಇವತ್ತು ಏನೇನಾಗತ್ತೆ. ಇವತ್ತು ಫುಲ್ ನಾನು ನಿಮ್ಮ ಜೊತೆ ಇರ್ತೀನಿ, ಆಮೇಲೆ ಸಿಗ್ತೀನಿ. ಇಲ್ಲ ರೋಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬೇಸಿಗೆ ಅಲ್ವಾ, ದಿನಕ್ಕೆ 2 ಸಲ ನೀರು ಬಿಟ್ಟರೂ ಸಾಕಾಗಲ್ಲ. ಸ್ವಲ್ಪ ಗಿಡ ಹಾಕ್ಕೊಂಡಿದ್ದೀನಿ. ಬಟ್ ಇದಕ್ಕೆ ದಿನ ನಾನು ಅಥವಾ ನಮ್ಮ ಮನೆಯವರು ಬೆಳಿಗ್ಗೆ ಸಂಜೆ ಆಗಲ್ಲ, ಬೆಳಿಗ್ಗೆ ನೀರು ಬಿಡ್ತೀವಿ. ಮಲ್ಲಿಗೆ ಹೂವು ಎಷ್ಟು ಬಂದಿದೆ ತೋರಿಸ್ತೀನಿ. ಮಲ್ಲಿಗೆ ಹೂವು ಚೆನ್ನಾಗಿ ಬಂದಿದೆ. ಹೊರಗಡೆ ಎಲ್ಲ ಸ್ವಲ್ಪ ನಿಧಾನ ಮಾತಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಮಲ್ಲಿಗೆ ಹೂವು ತೋರಿಸಿ ಎಷ್ಟು ಚೆನ್ನಾಗಿ ಬಂದಿದೆ. ಏನಂದರೆ ಸಪೋರ್ಟಿಂಗಿಗೆ ಅಂತ ಒಂದು ಸೀಬೆಕಾಯಿ ಗಿಡ ನೆಟ್ಟಿದ್ದೆ, ಅದು ಸತ್ತೋಗಿದೆ. ಪರವಾಗಿಲ್ಲ, ಕೆಳಗಡೆ ಒಂದು ನೇರಳೆ ಗಿಡ, ದಾಳಿಂಬೆ ಗಿಡ ಬರ್ತಾ ಇದೆ. ಮಲ್ಲಿಗೆ ಹೂವು ಮಾತ್ರ ಇವಾಗ ಪೂಜೆಗೆ ಸಾಕಾಗತ್ತೆ, ಅಷ್ಟು ಬರುತ್ತೆ, ಗಮ್ಮನತ್ತೆ. ನೋಡಿ ಎಷ್ಟು ಬಂದಿದೆ ಅಂತ, ಚೆನ್ನಾಗಿ ಬಂದಿದೆ. ಮಲ್ಲಿಗೆ ಗಿಡ 2 ಇದೆ, ಅಲ್ಲೊಂದಿದೆ, ಈ ಕಡೆ ಒಂದಿದೆ. ಬಟ್ ಅದ್ರಲ್ಲಿ ಚೆನ್ನಾಗಿ ಬರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡೋದೇ ದೊಡ್ಡ ಕೆಲಸ. ಮೆಹಂದಿ ಹೋದ್ವಾರ ಫುಲ್ ನಾನು ನಮ್ಮ ಮನೆಯವರು ಮೆಹಂದಿಗೆ ಹಾಕ್ಕೊಂಡಿದ್ವಿ. ಚೆನ್ನಾಗಿ ಬರ್ತಾ ಇದೆ ನೋಡಿ ಮೆಹಂದಿಗೆ. ಫುಲ್ಲು ಹೂ ಬಂದಿದೆ ಗಿಡದಲ್ಲಿ. ಫುಲ್ ಒಂದ್ಸಲ ತೋರಿಸಿ, ನೋಡೋದೇ ಖುಷಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಯಾಕೋ ಕರೆಕ್ಟಾಗಿ ನೀರು ಹೊರಗೆ ಹೋಗೋಕ್ಕೆ ಜಾಗ ಆಪ್ಷನ್ನೇ ಇಟ್ಟಿಲ್ಲ ಅವರು. ಅಷ್ಟು ಚೆನ್ನಾಗಿ ಬರಲ್ಲ ಗಿಡಗಳು ಇದರಲ್ಲಿ. ರೆಡಿ ಮಾಡಿಸ್ಕೋಬೇಕು. ಗಾಳಿ ಇದೆ, ರಂಗೋಲಿ ಬಿಡ್ಸೋಕ್ಕೆ ಆಗ್ತಾ ಇಲ್ಲ. ಇವತ್ತಿನ ರಂಗೋಲಿ ಸುಮಾರು ಸಲ ಬಿಡಿಸಿದ್ದೀನಿ, ತುಂಬ ಗಾಳಿ ಇದೆ, ಹಾರಿಸ್ತಾ ಇದೆ. ಇವತ್ತಿನ ರಂಗೋಲಿ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ತುಂಬ ಗಾಳಿ ಇತ್ತು, ಈ ಥರ ಹಾಕಿದ್ದೀನಿ. ಆ್ಯಂಡ್ ನಮ್ಮ ಮೌರ್ಯನ ಫ್ರೆಂಡ್ಸ್ಗಳು ಬೆಳಗ್ಗೆನೇ ಮಾತಾಡ್ಸೋಕ್ಕೆ ಬಂದಿದ್ದಾವೆ. ಬಟ್ ಮೌರ್ಯ ಇನ್ನೂ ಎದ್ದಿಲ್ಲ, ಅಲ್ಲೊಂದು ವಾಪಸ್ ಹೋಯಿತು, ಇಲ್ಲೊಂದು ಕೂತ್ಕೊಂಡಿದೆ. ಬಿಸ್ಕೆಟೋ ರಸ್ಕೋ ಹಾಕ್ತಾ ಇರ್ತಾನೆ. ಬಿಸ್ಕೆಟ್ ಖಾಲಿ ಆಗಿದೆ ಅಲ್ಲ, ತಗೋಬೇಕು. ಬಾಯ್ 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 ಬಾಯ್. ಮೌರ್ಯ ಎದ್ಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಅಲ್ಲೆಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್. ನಮ್ಮ ಮೌರ್ಯಂಗೆ ಫೀವರ್ ಬಂದಿದೆ. ಆಲ್ರೆಡಿ 4-5 ದಿನ ಆಯಿತು. ಅದಕ್ಕೆ ತಿಂಡಿ ಸರಿಯಾಗಿ ತಿನ್ನಲ್ಲ ಅಂತ ಮೊಬೈಲ್ ಕೇಳ್ದ, ಕೊಟ್ಕೊಂಡು ತಿಂಡಿ ತಿನ್ನಿಸ್ತಿದ್ದೀನಿ. ಇಲ್ಲಾಂದರೆ ಮೊಬೈಲೆಲ್ಲ ಕೊಡಲ್ಲ ಅವನಿಗೆ. ನಾಳೆ ಬೇರೆ ಎಕ್ಸಾಮ್ ಇದೆ.
ನಿನ್ನೆಯಿಂದ ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ, ಹಾಕ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಪರವಾಗಿಲ್ಲ ಅಲ್ಲೇನೋ. ಹೇಗಿದೆ ಬಿಸಿಬೇಳೆ ಬಾತು? ಖಾರ ಏನು ನಾರ್ಮಲಾಗಿ ತಿನ್ನಲ್ಲ ಅವನು, ಇವತ್ತು ತಿನ್ನಿಸ್ತಾ ಇದ್ದೀನಿ. ಈ ನಡುವೆ ಸ್ವಲ್ಪ ಪರವಾಗಿಲ್ಲ, ತಿಂತಾನೆ. ಹೇಗಾಗಿದೆ ಬಿಸಿಬೇಳೆ ಬಾತು? ಆದರೆ ಬಿಸಿ. ಇದು ಏನು ಗೊತ್ತಾ, ದಿನ ಹಾಕೋ ಬಟ್ಟೆಗಳು ತುಂಬಿ 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 ಇಡ್ತಾ ಇದ್ದೀನಿ. ಒಂದು ಕರೆಕ್ಟಾಗಿ ಸಿಗ್ತಾ ಇಲ್ಲ, ನೀಟಾಗೂ ಇಲ್ಲ. ಅದಕ್ಕೆ ಈ ಥರ ಬ್ಯಾಗಲ್ಲೆಲ್ಲ ಇದು ಮಾಡಿಡ್ತಿದ್ದೀನಿ. ಜಾಸ್ತಿ ಹಿಡಿಯುತ್ತೆ, ಎಷ್ಟೆಲ್ಲ ವೇಸ್ಟ್ ಥರ ಕಾಣಿಸ್ತಾ ಇದೆ. ನೋಡಿ, ಇದೊಂದು ಲಾಂಗ್ ಡ್ರೆಸ್ಸು, ಸ್ವಲ್ಪ ಹಳತಾಗಿದೆ. ಇದು ನಿನ್ನ ಮನೇಲಿ ಹಾಕೋಣ ಅಂತ ನೀಟಾಗಿ ಫೋಲ್ಡ್ ಮಾಡಿ, ಹಿಂಗೆ ಜಾಗನೂ ಕಮ್ಮಿ ಆಗುತ್ತೆ. ಈ ಟ್ರಾವೆಲ್ ಟೂರ್ ಹೋಗೋರೆಲ್ಲ ಮಾಡ್ಕೋತಾರಲ್ಲ, ನಾನು ಹಂಗೆ ಮಾಡಿರ್ತೀನಿ. ಮಾಡಿ ಇದೊಂದಷ್ಟು ಬ್ಯಾಗ್ ತರಿಸಿದ್ದೆ ಅಮೆಝಾನಿಂದ. ಇಟ್ಬಿಟ್ರೆ ಬೇಕಾದಾಗ ಹಿಂತೆಕ್ಕೊಬೋದು. ಆಲ್ರೆಡಿ 2 ಬ್ಯಾಗ್ ಮಾಡಿಟ್ಟಿದ್ದೀನಿ. ಬಟ್ಟೆ ಐರನ್ ಆಗಿದ್ದು ಬಂತು, ಜೋಡ್ಸೋಣ ಅಂತ ಹೋದೆ. ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ತಾ ಕೂತ್ಕೊಂಡೆ. ಇಷ್ಟೊತ್ತಾಯಿತು. ಈಗ ಮಧ್ಯಾಹ್ನ ಅಡುಗೆಗೆ ಶುರು ಮಾಡಿದ್ದೀನಿ. ಎಲ್ಲ ಕಡೆ ಗ್ಯಾಸ್ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ, ಗ್ಯಾಸ್ ಇಲ್ಲದೆ ಹುಣಸೆ ಹುಳಿ ಅಂತೀವಲ್ಲ, ಹುಣಸೆ ಹುಳಿನ ಹಿಂಡ್ಬಿಟ್ಟು ಎಲ್ಲ ಹಸಿನೇ ಹಾಕಿ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸು ಎಲ್ಲ ಹಸಿನೇ ಹಾಕಿಬಿಟ್ಟು ಒಂದು ಸಾರು ಥರ ಮಾಡೋಣ ಅಂತ. ಚೆನ್ನಾಗಾಗತ್ತೆ ಇದು. ಇದನ್ನೆಲ್ಲ ಸಣ್ಣ ಹೆಚ್ಕೊಳ್ಳೋದು. ಬೆಳ್ಳುಳ್ಳಿ ನಂಗೆ ಹಸಿ ಸೇರಲ್ಲ, ಇದನ್ನ ಒಗ್ಗರಣೆಗೆ ಹಾಕ್ತೀನಿ. ಹಸಿಮೆಣಸು ಇದು ಎಲ್ಲ ಸಣ್ಣ ಹೆಚ್ಚಾಕೋದು, ಸಾರು ಮಾಡೋದು. ಮಾಡ್ತಾ ಮಾಡ್ತಾ ತೋರಿಸ್ತೀನಿ. ಗೊತ್ತಿರತ್ತೆ ಈ ಸಾಮಾನ್ಯ ಎಲ್ಲರಿಗೂ. ಇದನ್ನೆಲ್ಲ ಹೆಚ್ಕೊಂಡು ಮಾಡುವಾಗ ತೋರಿಸ್ತೀನಿ. ಒಂದು ಈರುಳ್ಳಿ, ಒಂದು ಟೊಮೆಟೊ ತಗೊಂಡಿದ್ದೀನಿ, 2 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಐ ಥಿಂಕ್ ಹಸಿಮೆಣಸನ್ನ ಜಜ್ಜಿ ಒಗ್ಗರಣೆಗೆ ಹಾಕೋಣ ಅನ್ಕೋತಾ ಇದ್ದೀನಿ. ಗ್ಯಾಸ್ಟ್ರಿಕ್ ಆಗಲ್ಲ. ಸೊ ಮಾಡುವಾಗ ಸಿಗ್ತೀನಿ. ಅಡುಗೆದಲ್ಲ ವಿಡಿಯೋ. ಒಂದು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈ 3 ಇದು ನೀವು ಸುಮಾರು ಕಡೆ ನೋಡಿರ್ಬೋದು. ನಾನು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನಂದರೆ, ತುಂಬ ರುಚಿಯಾಗಿರುತ್ತೆ ಇದು. ಊಟ ಮಾಡೋಕ್ಕೆ ಬೇಗ ಆಗತ್ತೆ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು. ಅಲ್ಲಿ ನಿಂತ್ಕೊಂಡ್ರೆ ಬೆಳಕು ಹೊಡಿತಾ ಇದೆ, ಕರೆಕ್ಟಾಗಿ ಬರಲ್ಲ ಅಂತ ಇಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೀನಿ. ಆಮೇಲೆ ಈ ಒಗ್ಗರಣೆಗೆ ಏನು ಮಾಡಿದ್ದೀನಿ, ಹಸಿಮೆಣಸು, ಬೆಳ್ಳುಳ್ಳಿ, ಕರಿಬೇವು, ಸಾಸಿವೆ, ಜೀರಿಗೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಹಸಿನೂ ಹಾಕ್ಬೋದು. ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸು ಎಲ್ಲ ನನಗೆ ಹಸಿ ಸೇರಲ್ಲ, ಅದಕ್ಕೆ ನಾನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇನ್ನೊಂದೇನಂದರೆ, ಹಸಿಮೆಣಸನ್ನ ಹುರಿದು ಅಥವಾ ಬೇಯಿಸಿ ಹಾಕೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಕಮ್ಮಿ ಆಗತ್ತೆ ಅಂತಾರಲ್ಲ, ಅದಕ್ಕೋಸ್ಕರ. ಸೊ ಇದಿಷ್ಟು ಒಗ್ಗರಣೆದು. ಹಸಿಮೆಣಸು ಮತ್ತು ಬೆಳ್ಳುಳ್ಳಿನ ಜಜ್ಜಿದ್ದೀನಿ. ಈಗ ಇದರಲ್ಲಿ ಒಂದು 3/4 ಮಾಡ್ತೀನಿ ನಾನು. ಇಲ್ಲಿ ಬಟ್ಟೆ ಆಮೇಲೆ ಒಗೆಯೋದು. 1 2 3 ಉಪ್ಪು ಹಾಕಿದ್ದೀನಿ. ಬೆಲ್ಲ 1 2. ಹುಣಸೆ ಹುಳಿ ಜೊತೆಗೆ ಬೆಲ್ಲ ಕೂತ್ರೆ ಚೆನ್ನಾಗಾಗತ್ತೆ. ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡಿ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಆ ಹುಳಿನ ಒಂದು ಟೇಸ್ಟ್ ಕೊಡುತ್ತೆ ಇದು. ಹಾಗಾಗಿ ಬೆಲ್ಲ. ಇದನ್ನು ಚೆನ್ನಾಗಿ ಫಸ್ಟು ಕೈಯಲ್ಲಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಇದು ಸ್ವಲ್ಪ ಜಜ್ಕೊಳ್ಳೋ ಥರ ಆಗಬೇಕು. ಕಲ್ಲೇನಾದ್ರು ಇದ್ದರೆ, ದೊಡ್ಡ ಕಲ್ಲು, ಇದನ್ನ ಇಷ್ಟು ಜಜ್ಜಿದ್ರೆ ಇನ್ನೂ ಚೆನ್ನಾಗಾಗತ್ತೆ. ಹೀಗೆಲ್ಲ ಮಿಕ್ಸ್ ಮಾಡಿಕೊಂಡು ನನಗಂತೂ ಇದು ತುಂಬ ಇಷ್ಟ. ಗ್ಯಾಸು ಇವಾಗ 1 ತಿಂಗಳಿಗೆ ಒಂದ್ಸಲ ಬುಕ್ ಮಾಡಿದ್ರೆ 1 ಗ್ಯಾಸ್ ಕೊಡ್ತಾ ಇದ್ದಾರಲ್ವಾ. ನಮಗೇನು ಗ್ಯಾಸ್ ಪ್ರಾಬ್ಲಮ್ ಆಗಿಲ್ಲ ಇದುವರೆಗೆ,
ಬಟ್ ಇವಾಗ ಅದು ನ್ಯಾಷನಲ್ ಪ್ರಾಬ್ಲಮ್ ಆಗಿದೆ. ಆ್ಯಂಡ್ ಇದು ತುಂಬ ಒಳ್ಳೆಯದು ಕೂಡ, ಅದಕ್ಕೆ ಇವತ್ತು ಮಾಡ್ತಾ ಇದ್ದೀವಿ. ಪಾಪ ಹೋಟೆಲ್ ಅವರೆಲ್ಲ ವಾರಕ್ಕೆ 2 ದಿನ 3 ದಿನ ಓಪನ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ನೀರು ಈ ಥರ ಹುಣಸೆ ಹಣ್ಣು ನಾನು 1 ಲಿಂಬೆ ಹಣ್ಣಷ್ಟು ನೆನೆಸ್ಕೊಂಡಿದ್ದೆ. ನನ್ನ ಮಗ ಇವತ್ತು ಚೆನ್ನಾಗಿ ಓದ್ತಿದ್ದಾನೆ. ನಾಳೆ ಎಕ್ಸಾಮ್ ಇದೆ. ಮಧ್ಯಾಹ್ನ ಮೇಲೆ ಅವನನ್ನು ಕೂರಿಸ್ಕೋಬೇಕು. ಸಾಕು, ಈ ಚಕ್ತಿಲಿ ಇನ್ನೇನು ಇಲ್ಲ. ಸಾಕು ನೋಡಿ, ಇದೆಲ್ಲೂ ಆಯಿತು. ಸೊ ರುಚಿಯಾಗಿದ್ದು ಒಂದು ಸಾರು ರೆಡಿ ನೋಡಿ. ಕೈ ಹಾಕ್ತಿದ್ದೀನಿ ಅನ್ಕೋಬೇಡಿ, ಇದು ಕೈ ಹಾಕಿ ಕಲಸಿದ್ರೇನೆ ಟೇಸ್ಟ್. ಮಧ್ಯಾಹ್ನ ಸಾರು ರೆಡಿ. ಟೊಮೆಟೊ 1, ಈರುಳ್ಳಿ 1, ಹಸಿಮೆಣಸು 3, ಬೆಳ್ಳುಳ್ಳಿ ಬೇಳೆ 2. ಬೆಳ್ಳುಳ್ಳಿ ಬೇಳೆ ಹಸಿಮೆಣಸು ಜಜ್ಜಿ ಒಗ್ಗರಣೆ ಮಾಡಿದ್ದೀನಿ. ಉಳಿದಿದ್ದೆಲ್ಲ ಹಸಿ ಹಾಕ್ಬಿಟ್ಟು ಉಪ್ಪು, ಹುಣಸೆ ಹುಳಿ, ಬೆಲ್ಲ, ಸಾರು ರೆಡಿ. ಸಾರು ಅವಾಗಲೇ ತೋರಿಸಿದ್ನಲ್ಲ, ಊಟ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಊಟ ಸೇರದೆ ಇದ್ದವರು ಮಾಡ್ಬೋದು ನೋಡಿ. ಸಾರು ಅನ್ನೋದ್ರಲ್ಲಿ ನಂದು 2 ಸಲ ಆಗೋಯ್ತು. ಈ ಥರ ಬರುತ್ತೆ. ನಮ್ಮ ಮನೆಯವರು ಊಟ ಮಾಡ್ತಿದ್ದಾರೆ. ಹೇಗಿದೆ ಸಾರು? ಚೆನ್ನಾಗಿದೆಯಾ? ಸಖತ್ತಾಗಿದೆ. ಊಟ ಆಯ್ತು. ಏನು ಮಾಡ್ತಿದೀಯ ಮೌರ್ಯ? ಏನಿದು? ಓಕೆ, ಅದರಿಂದ ಪೇಜ್ ತೆಕ್ಕೊಂಡ್ಯಾ? ಓದಾಯ್ತಾ ನಿಂದು? ಓದಾಯ್ತು. ಒಂದು ಲೆಸನ್ ಒಪ್ಸ್ಬೇಕಾ? ಓಕೆ. ಯಾವಾಗ ನೋಡಿ ಮನೆ ಫುಲ್ ರಾಕೆಟು. ಅದಕ್ಕೆ ಸರಿಯಾಗಿ ಅವ್ರ ಅಕ್ಕ ಈ ಥರ ಬುಕ್ಸ್ ಎಲ್ಲ ತಂದು ಕೊಡೋದು, ಮಾಡೋದು ಎಸೆಯೋದು, ಮಾಡೋದು ಎಸೆಯೋದು. ಇದು ಫೋಲ್ಡಬಲ್ ಸ್ಲೈಡ್ಸ್. ಪೇಪರ್ ಏರ್ಪ್ಲೇನ್ ಸ್ನೈಪರ್ ಇದೆಯಲ್ಲ, ಅದು ಫೋಲ್ಡಬಲ್ ಸ್ಲೈಡ್ಸ್. ಇದೇನಕ್ಕೆ ಮಾಡೋದು ನೀನು ಯಾವಾಗ್ಲೂ? ನಿಂಗೆ ಖುಷಿನ ರಾಕೆಟ್ ಮಾಡೋದು? ಹೌದು. ಓಕೆ. ಮನೆಯೆಲ್ಲ ಕಸ ಆಗುತ್ತಲ್ಲ? ಕ್ಲೀನ್ ಮಾಡೋದು ಯಾರು? ನಿಜನೇ ಹೇಳು. ಆಯ್ತಾ ರಾಕೆಟು? ಹೋದ್ಸಲ ಒಂದು ವಿಡಿಯೋ ಫುಲ್ ತೋರಿಸಿದ್ದೀವಿ ಅದನ್ನೇ. ನೀನು ಮಾಡ್ತಿದ್ಯಲ್ಲ, ನಾನು ಅದಕ್ಕೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ. ಓದಾಯ್ತಾ ಕೇಳೋಣ ಅಂತನೂ ಬಂದೆ. ಓಕೆ, ಆಯ್ತಾ ರಾಕೆಟು? ಹಾರತ್ತಾ? ಹ್ಞೂ. ಓಕೆ, ಹಾರಿಸು ನೋಡೋಣ. ಹಾರ್ತವೆ ರಾಕೆಟ್. ನಾವೆಲ್ಲ ಮಾಡುವಾಗ ಹಾರ್ತಾನೆ ಇರಲಿಲ್ಲ. ಇವತ್ತು ಮಸಾಲೆ ಪುರಿ ತಿನ್ಕೊಂಬರೋಣ ಅಂತ ಹೊರಟಿದ್ದೀವಿ. ಇವತ್ತು ದೂರ ಎಲ್ಲೂ ಹೋಗೋಕ್ಕೆ ಟೈಮ್ ಇಲ್ಲ. ಸ್ವಲ್ಪ ಮೌರ್ಯ ಏನೇನು ಓದಿದ್ದಾನೆ, ಪಾಪ ಅವನೇ ಓದ್ಕೋತಾನೆ. ಏನೇನು ಓದಿದ್ದಾನೆ, ರಿವಿಷನ್ ಮಾಡಿದಾನ ನೋಡಬೇಕು. ಬೇಗ ಹೋಗಿ ಮಸಾಲೆ ಪುರಿ ತಿನ್ಕೊಂಬರೋಣ ಅಂತ. ಕೊಡು ಮೌರ್ಯ, ತೋರಿಸ್ತೀನಿ. ನೀನೇನು ತಿಂತೀಯ ಅಲ್ಲಿ? ಖಾರ ಏನು ತಿನ್ನಲ್ಲ? ಹೇಗೆ ತಿನ್ನೋದಲ್ಲಿ? ಏನು ತಿಂತೀಯಾ? ಮೊಮೋಸ್ ಅಲ್ಲ, ನೀ ಅಲ್ಲಿ ಏನು ತಿಂತೀಯಾ? ಪಾನಿಪುರಿ ಸ್ವೀಟ್ ಹಾಕೊಂಡು ತಿಂತಾನೆ. ಇಲ್ಲ, ತರಕಾರಿ ಜೊತೆ ಮತ್ತೆ ಸ್ವೀಟ್ ಪಾನಿ. ಓಕೆ, ಹೋಗಿ ತಿನ್ಕೊಂಡು ಬಂದ್ಬಿಡ್ತೀವಿ. ಒಂದೊಂದು ಸಲ ನಾವಿಲ್ಲಿ ರೆಗ್ಯುಲರಾಗಿ ತಿನ್ನಕ್ಕೆ ಹೋಗ್ತೀವಿ, ಚೆನ್ನಾಗಿ ಹಾಕ್ತಾರೆ, ಸಣ್ಣ ಅಂಗಡಿ ಆದರೂ. ಒಂದೊಂದು ಸಲ ಇರಲ್ಲ. ಇವತ್ತು ಇದ್ದಾರೋ ಇಲ್ವೋ? ಇದ್ದಾರೆ. ಚೆನ್ನಾಗಿ ಹಾಕ್ತಾರೆ ನೋಡಿ. ಇಲ್ಲೇ ತಿನ್ಕೊಂಡು ಹೋಗೋದು. ಇದ್ದಾರೆ ಅಂಗಡಿಯವರು, ಹೋಗಿ ತಿನ್ನೋಣ. ಚೆನ್ನಾಗಿದೆ. ಇವ್ರ ಹತ್ರ ಪೂರಿನೇ ಚೆನ್ನಾಗಿದೆ, ಕ್ವಾಲಿಟಿ ಪೂರಿ. ಕ್ವಾಲಿಟಿ ಪೂರಿ ಸಕ್ಕತ್ತಾಗಿದೆ. ಹೇಳು ಅಕ್ಕಂಗೆ, ಏನೇನು ತಿಂತಿದೀಯಾ?
ಪ್ರಾಬ್ಲಮ್ಸ್ ಆರ್ ಫೇಸ್ಡ್ ಬೈ ಪೀಪಲ್ ವೆನ್ ಇಟ್ ರೈನ್ಸ್ ಟೂ ಮಚ್, ವೆನ್ ಇಟ್ ರೈನ್ಸ್ ಟೂ ಲಿಟ್ಲ್. When it rains, heavy rain can cause floods and damage many buildings. It can also ಏನು ಗೊತ್ತಾ, ಫುಲ್ಲು ಒಂದು 6 ಲೆಸನ್ ಇದೆ ಎಕ್ಸಾಮಿಗೆ, ಫುಲ್ ಓದ್ಕೊಂಡಿದ್ದಾನೆ ಪಾಪ ಅವನೇ. ನಾನಿವಾಗ ಲಾಸ್ಟ್ ಏನು ಕಲ್ತಿದ್ದಾನೆ ಅಂತ ಜಸ್ಟ್ ಚೆಕ್ ಮಾಡ್ತಾ ಇರೋದಷ್ಟೇ. ಫುಲ್ ಅವನೇ ಕಲ್ತಿದ್ದಾನೆ. ಸೊ ನಾಳೆ EVS ಅಲ್ಲೇನಾ, ನಾಳೆ EVS ಬರಬೇಕು. ಮೌರ್ಯನ ಓಸಿ ಆಯಿತು, ಪರವಾಗಿಲ್ಲ, ಚೆನ್ನಾಗಿ ಪ್ರಿಪೇರ್ ಆಗಿದ್ದಾನೆ. ಮತ್ತು ನಾಳೆ ಬೆಳಿಗ್ಗೆ 5 ಗಂಟೆಗೆ ಎಬ್ಸಿ ಓದಿಸ್ತೀನಿ. ಬಟ್ ಅವನೇ ಓದ್ಕೋತಾನೆ. ನಾಳೆ ಬೆಳಿಗ್ಗೆ ನನಗೆ ಅಡುಗೆ ಮಾಡೋದೆಲ್ಲ ಇರುತ್ತೆ. ಹಾಗೇ ಊಟ ಆಯಿತು, ಲೇಔಟಲ್ಲಿ ಒಂದು ವಾಕ್ ಆಯಿತು. ಲೇಔಟಲ್ಲಿ ವಾಕ್ ಮಾಡುವಾಗ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಸ್ವಲ್ಪ ಕತ್ಲೆ ಇರುತ್ತೆ, ವಿಡಿಯೋ ಅಷ್ಟು ಕ್ಲಿಯರಾಗಿ ಬರಲ್ಲ ಅಂತ ವಾಕ್ ಮುಗಿಸ್ಕೊಂಬಂದ್ವಿ. ಸಂಡೇ ಮುಗೀತು, ಇನ್ನು ಮಲ್ಕೊಳ್ಳೋದು. ಸೊ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಎಲ್ರಿಗೂ ಗುಡ್ ನೈಟ್. ಹೀಗೆ ಹರಸಿ ಹಾರೈಸಿ.